ಕಾರ್ಯಕ್ರಮ ಒಂದು ಕಡೆ ಆದರೆ ಸರ್, ಇವಾಗ 26-27ಕ್ಕೆ ಮತ್ತೊಂದು ಗಾಂಧಿ ಭಾರತ ಕಾರ್ಯಕ್ರಮ ಮಾಡ್ತಾರೆ. ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಿರಿದ್ರಿ ಈಗ. ಹೇಳಿ ಸರ್, ಯಾವ ರೀತಿ ಇರುತ್ತೆ ಕಾರ್ಯಕ್ರಮ ಅಂತ? ಅಲ್ಲದೆ ಅದಕ್ಕೆ ಮಾನ್ಯ ಅಧ್ಯಕ್ಷರು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ ನಾವು ಕೇಳ್ಕೊಂಡಿದ್ದೀವಿ. ನಂದು ಒಂದು ಭಾಗ ಇದೆ, ಅದೇ ರೀತಿ ಎಲ್ಲ ಸಚಿವರದೊಂದು ಭಾಗ ಇದೆ, ಶಾಸಕರದೆಲ್ಲ ಭಾಗ ಇದೆ. ಎಲ್ಲರೂ ಒಟ್ಟಾಗಿ ಆ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕಂತ ನಮ್ಗೆ ಹೇಳಿದ್ದಾರೆ, ಅದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದೇ ರೀತಿ ಮಾಡ್ತೀವಿ. ನೀವು DCM ಅವರು ಡಿನ್ನರ್ ಪಾರ್ಟಿ ಕರೆದ್ರೆ ವಿಚಾರವನ್ನು ರದ್ದು ಮಾಡಿ ವಿಚಾರ, CM ಅವರು ಅವ್ರ ಜೊತೆ ಪಾರ್ಟಿ ಮಾಡೋ ವಿಚಾರವನ್ನು ಅಲ್ರಿ, ನಾವು ಪಾರ್ಟಿ ಮಾಡ್ತೀವೋ ಇಲ್ಲೋ, ಯಾರು ಊಟಕ್ಕೆ ಕರಿತಾರೋ ಯಾರಿಗೆ ಬಿಡ್ತಾರೋ ನಮ್ಮ ಆಂತರಿಕ ವಿಚಾರ. ಅವ್ರಿಗೇನು ಸಂಬಂಧ? ಅದು BJPಗೇನು ಸಂಬಂಧ? ನಾವು ಊಟಕ್ಕೆ ಕರಿತೀವೋ ಇಲ್ಲೋ, ನೀವು ಊಟಕ್ಕೆ ಕರಿತಾರೋ ನಮ್ಮ ಆಂತರಿಕ ವಿಚಾರ. ಅವ್ರಿಗೆ BJPಗೆ ಏನು ಸಂಬಂಧ ಇದೆಯಾ? ಅದು BJPಯಲ್ಲಿ ಕಾಂಗ್ರೆಸ್ನಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳಿ. ಹೊಂದಾಣಿಕೆ ಇಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ. ಅವ್ರಿಗೇನು ಸಂಬಂಧ ಇದೆಯಾ? ಪ್ರಧಾನಮಂತ್ರಿ ಅವರಿಗೆ ನಿತಿನ್ ಗಡ್ಕರಿಗೆ ಹೊಂದಾಣಿಕೆ ಇಲ್ಲ, ಹೆಂಗೆ ಮಾಡೋದೀಗ? ಈಗ ಅವ್ರು BJPಯಲ್ಲಿ ಕೂಡ ಅವ್ರವ್ರ ಹೊಂದಾಣಿಕೆಗಳಿಲ್ಲ. ಅದು ನಾವು ಕೇಳ್ತೀವಿ ಆ ಪ್ರಶ್ನೆ. ನಮ್ಮ ಆಂತರಿಕ ಏನು ಬಿಕ್ಕಟ್ಟಿದೆ ನಾವು ಒಂದು ಮಾಡ್ಕೊಳ್ತೀವಿ, ಅದಕ್ಕೇನು ಸಂಬಂಧ? ಆ ಪ್ರಶ್ನೆ ನೀವು ನಮ್ಮನ್ನ ಯಾಕೆ ಕೇಳ್ತೀರಿ? ನಮ್ಮ ಏನಾರ ಆಂತರಿಕ ಬಿಕ್ಕಟ್ಟುಗಳಿದೆ, ನಾವು ಸರಿ ಮಾಡ್ಕೊಳ್ತೀವಿ ಸರ್, ಖಂಡಿತ ಸರಿ ಮಾಡ್ಕೊಂತೀವಿ. ಬೆಳಗಾವಿ ಕಾರ್ಯಕ್ರಮ ಒಂದು ಕಡೆ ಆದರೆ ಸರ್, ಇವಾಗ 26-27ಕ್ಕೆ ಮತ್ತೊಂದು ಗಾಂಧಿ ಭಾರತ ಕಾರ್ಯಕ್ರಮ ಮಾಡ್ತಾರೆ. ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಿರಿದ್ರಿ ಈಗ. ಹೇಳಿ ಸರ್, ಯಾವ ರೀತಿ ಇರುತ್ತೆ ಕಾರ್ಯಕ್ರಮ ಅಂತ? ಅಲ್ಲದೆ ಅದಕ್ಕೆ ಮಾನ್ಯ ಅಧ್ಯಕ್ಷರು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ ನಾವು ಕೇಳ್ಕೊಂಡಿದ್ದೀವಿ. ನಂದು ಒಂದು ಭಾಗ ಇದೆ, ಅದೇ ರೀತಿ ಎಲ್ಲ ಸಚಿವರದೊಂದು ಭಾಗ ಇದೆ, ಶಾಸಕರದೆಲ್ಲ ಭಾಗ ಇದೆ. ಎಲ್ಲರೂ ಒಟ್ಟಾಗಿ ಆ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕಂತ ನಮ್ಗೆ ಹೇಳಿದ್ದಾರೆ, ಅದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದೇ ರೀತಿ ಮಾಡ್ತೀವಿ. ನೀವು DCM ಅವರು ಡಿನ್ನರ್ ಪಾರ್ಟಿ ಕರೆದ್ರೆ ವಿಚಾರವನ್ನು ರದ್ದು ಮಾಡಿ ವಿಚಾರ, CM ಅವರು ಅವ್ರ ಜೊತೆ ಪಾರ್ಟಿ ಮಾಡೋ ವಿಚಾರವನ್ನು ಅಲ್ರಿ, ನಾವು ಪಾರ್ಟಿ ಮಾಡ್ತೀವೋ ಇಲ್ಲೋ, ಯಾರು ಊಟಕ್ಕೆ ಕರಿತಾರೋ ಯಾರಿಗೆ ಬಿಡ್ತಾರೋ ನಮ್ಮ ಆಂತರಿಕ ವಿಚಾರ. ಅವ್ರಿಗೇನು ಸಂಬಂಧ? ಅದು BJPಗೇನು ಸಂಬಂಧ? ನಾವು ಊಟಕ್ಕೆ ಕರಿತೀವೋ ಇಲ್ಲೋ, ನೀವು ಊಟಕ್ಕೆ ಕರಿತಾರೋ ನಮ್ಮ ಆಂತರಿಕ ವಿಚಾರ. ಅವ್ರಿಗೆ BJPಗೆ ಏನು ಸಂಬಂಧ ಇದೆಯಾ? ಅದು BJPಯಲ್ಲಿ ಕಾಂಗ್ರೆಸ್ನಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳಿ. ಹೊಂದಾಣಿಕೆ ಇಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ. ಅವ್ರಿಗೇನು ಸಂಬಂಧ ಇದೆಯಾ? ಪ್ರಧಾನಮಂತ್ರಿ ಅವರಿಗೆ ನಿತಿನ್ ಗಡ್ಕರಿಗೆ ಹೊಂದಾಣಿಕೆ ಇಲ್ಲ, ಹೆಂಗೆ ಮಾಡೋದೀಗ? ಈಗ ಅವ್ರು BJPಯಲ್ಲಿ ಕೂಡ ಅವ್ರವ್ರ ಹೊಂದಾಣಿಕೆಗಳಿಲ್ಲ. ಅದು ನಾವು ಕೇಳ್ತೀವಿ ಆ ಪ್ರಶ್ನೆ. ನಮ್ಮ ಆಂತರಿಕ ಏನು ಬಿಕ್ಕಟ್ಟಿದೆ ನಾವು ಒಂದು ಮಾಡ್ಕೊಳ್ತೀವಿ, ಅದಕ್ಕೇನು ಸಂಬಂಧ? ಆ ಪ್ರಶ್ನೆ ನೀವು ನಮ್ಮನ್ನ ಯಾಕೆ ಕೇಳ್ತೀರಿ? ನಮ್ಮ ಏನಾರ ಆಂತರಿಕ ಬಿಕ್ಕಟ್ಟುಗಳಿದೆ, ನಾವು ಸರಿ ಮಾಡ್ಕೊಳ್ತೀವಿ ಸರ್, ಖಂಡಿತ ಸರಿ ಮಾಡ್ಕೊಂತೀವಿ. ಬೆಳಗಾವಿ ಕಾರ್ಯಕ್ರಮ ಒಂದು ಕಡೆ ಆದರೆ ಸರ್, ಇವಾಗ 26-27ಕ್ಕೆ ಮತ್ತೊಂದು ಗಾಂಧಿ ಭಾರತ ಕಾರ್ಯಕ್ರಮ ಮಾಡ್ತಾರೆ. ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಿರಿದ್ರಿ ಈಗ. ಹೇಳಿ ಸರ್, ಯಾವ ರೀತಿ ಇರುತ್ತೆ ಕಾರ್ಯಕ್ರಮ ಅಂತ? ಅಲ್ಲದೆ ಅದಕ್ಕೆ ಮಾನ್ಯ ಅಧ್ಯಕ್ಷರು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ ನಾವು ಕೇಳ್ಕೊಂಡಿದ್ದೀವಿ. ನಂದು ಒಂದು ಭಾಗ ಇದೆ, ಅದೇ ರೀತಿ ಎಲ್ಲ ಸಚಿವರದೊಂದು ಭಾಗ ಇದೆ, ಶಾಸಕರದೆಲ್ಲ ಭಾಗ ಇದೆ. ಎಲ್ಲರೂ ಒಟ್ಟಾಗಿ ಆ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕಂತ ನಮ್ಗೆ ಹೇಳಿದ್ದಾರೆ, ಅದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದೇ ರೀತಿ ಮಾಡ್ತೀವಿ. ನೀವು DCM ಅವರು ಡಿನ್ನರ್ ಪಾರ್ಟಿ ಕರೆದ್ರೆ ವಿಚಾರವನ್ನು ರದ್ದು ಮಾಡಿ ವಿಚಾರ, CM ಅವರು ಅವ್ರ ಜೊತೆ ಪಾರ್ಟಿ ಮಾಡೋ ವಿಚಾರವನ್ನು ಅಲ್ರಿ, ನಾವು ಪಾರ್ಟಿ ಮಾಡ್ತೀವೋ ಇಲ್ಲೋ, ಯಾರು ಊಟಕ್ಕೆ ಕರಿತಾರೋ ಯಾರಿಗೆ ಬಿಡ್ತಾರೋ ನಮ್ಮ ಆಂತರಿಕ ವಿಚಾರ. ಅವ್ರಿಗೇನು ಸಂಬಂಧ? ಅದು BJPಗೇನು ಸಂಬಂಧ? ನಾವು ಊಟಕ್ಕೆ ಕರಿತೀವೋ ಇಲ್ಲೋ, ನೀವು ಊಟಕ್ಕೆ ಕರಿತಾರೋ ನಮ್ಮ ಆಂತರಿಕ ವಿಚಾರ. ಅವ್ರಿಗೆ BJPಗೆ ಏನು ಸಂಬಂಧ ಇದೆಯಾ? ಅದು BJPಯಲ್ಲಿ ಕಾಂಗ್ರೆಸ್ನಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳಿ. ಹೊಂದಾಣಿಕೆ ಇಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ. ಅವ್ರಿಗೇನು ಸಂಬಂಧ ಇದೆಯಾ? ಪ್ರಧಾನಮಂತ್ರಿ ಅವರಿಗೆ ನಿತಿನ್ ಗಡ್ಕರಿಗೆ ಹೊಂದಾಣಿಕೆ ಇಲ್ಲ, ಹೆಂಗೆ ಮಾಡೋದೀಗ? ಈಗ ಅವ್ರು BJPಯಲ್ಲಿ ಕೂಡ ಅವ್ರವ್ರ ಹೊಂದಾಣಿಕೆಗಳಿಲ್ಲ. ಅದು ನಾವು ಕೇಳ್ತೀವಿ ಆ ಪ್ರಶ್ನೆ. ನಮ್ಮ ಆಂತರಿಕ ಏನು ಬಿಕ್ಕಟ್ಟಿದೆ ನಾವು ಒಂದು ಮಾಡ್ಕೊಳ್ತೀವಿ, ಅದಕ್ಕೇನು ಸಂಬಂಧ? ಆ ಪ್ರಶ್ನೆ ನೀವು ನಮ್ಮನ್ನ ಯಾಕೆ ಕೇಳ್ತೀರಿ? ನಮ್ಮ ಏನಾರ ಆಂತರಿಕ ಬಿಕ್ಕಟ್ಟುಗಳಿದೆ, ನಾವು ಸರಿ ಮಾಡ್ಕೊಳ್ತೀವಿ ಸರ್, ಖಂಡಿತ ಸರಿ ಮಾಡ್ಕೊಂತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.